ದಸರಾ ಹಬ್ಬದ ನಿಮಿತ್ತ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊಣ್ಣೂರು ಇವರಿಂದ ಬಟ್ಟೆ ಖರೀದಿಗಾರರಿಗೆ ಭಾರಿ ರಿಯಾಯಿತಿ ಲಭ್ಯ. ಯಾವುದೇ ಬಟ್ಟೆ, ಸೀರೆ, ಚಿಕ್ಕ ಮಕ್ಕಳ ಬಟ್ಟೆ, ಬ್ರಾಂಡೆಡ್ ಶರ್ಟ್ಗಳಾದ ರಾಮರಾಜ್, ಅಲೆನ್ಸೋಲಿ, ಜೀನ್ಸ್ ಪ್ಯಾಂಟ್ಗಳಿರಲಿ ಖರೀದಿಸಿ ಭಾರಿ ರಿಯಾಯಿತಿ ಪಡೆಯಿರಿ. ಯಾಕಂದ್ರೆ ಸಾಕಷ್ಟು ಪ್ರಚಾರ ಈಗಾಗಲೇ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಸನ್ಮಾನ್ಯ ಅಣ್ಣಾಸಾಹೇಬ್ ಜೊಲ್ಲೆ ಅವರು, ಶಶಿಕಾಂತ್ ನಾಯ್ಕ ಅವರು, ಎಲ್ಲ ನಮ್ಮ ಹೀರಾ ಶುಗರ್ ಫ್ಯಾಕ್ಟ್ರಿ ಎಲ್ಲ ಆಡಳಿತ ಮಂಡಳಿ ಸದಸ್ಯರು, ಎಲ್ಲ ಹಿರಿಯರು ಎಲ್ಲರೂ ಇವತ್ತು ಎಲ್ಲ ಹಳ್ಳಿಗೆ ಹೋಗಿ ಪ್ರಚಾರ ಮಾಡಿ ಎಲ್ಲ ವಿನಂತಿ ಮಾಡ್ಕೊತಾ ಇದ್ವಿ. ನಮಗೊಂದು ಯಾಕಂದ್ರೆ ದೇವರು ಇದೊಂದು ದೊಡ್ಡ ಅವಕಾಶ ಕೊಟ್ಟಿದ್ದಾನೋ, ಇದನ್ನ ಅವಕಾಶ ತಾವು ಉಪಯೋಗ ಮಾಡ್ಕೊಂಡಾರ ತಮಗೆಲ್ಲ ಒಳ್ಳೇದಾಗ್ತೈತೆ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಈ ವ್ಯಾಪ್ತಿಯಲ್ಲಿ ಇರುವಂತ ಮತದಾರ ಪ್ರಭುಗಳಿಗೆ, ರೈತ ಬಾಂಧವರಿಗೆ ಒಂದ್ 2-3 ವಿಷಯ ನಾವು ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ಈಗಾಗಲೇ ನಮ್ಮ ವಿರೋಧಿಗಳು ಈ ಭಾಗದಲ್ಲಿ ಏನು 2 ಸುದ್ದಿ ಎಬ್ಸತ್ತಾರಂದ್ರೆ ಎಲ್ಲ ನಮ್ಮ ರೈತರು ಜಂಪ್ ಹಾಕಿರ್ತಾರೋ, ಈ ಗುಂಪು ಅಂದ್ರೆ ಜಂಪ್ ತೆಗಿತಾರ ಅಂತ ಹೇಳ್ತಾರ. ನಾವ್ ಯಾವ ಜಂಪು ತೆಗಿದಲ್ಲ, ಇನ್ನೊಂದು ಜಂಪ್ ಹಾಕೊಂಡ್ರೆ ನಾವು ತಲೆ ಕೆಡಿಸ್ಬೋದಿಲ್ಲ. ಅದಕ್ಕೆ ದಸರಾ ಹಬ್ಬದ ನಿಮಿತ್ತ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊಣ್ಣೂರು ಇವರಿಂದ ಬಟ್ಟೆ ಖರೀದಿಗಾರರಿಗೆ ಭಾರಿ ರಿಯಾಯಿತಿ ಲಭ್ಯ. ಯಾವುದೇ ಬಟ್ಟೆ, ಸೀರೆ, ಚಿಕ್ಕ ಮಕ್ಕಳ ಬಟ್ಟೆ, ಬ್ರಾಂಡೆಡ್ ಶರ್ಟ್ಗಳಾದ ರಾಮರಾಜ್, ಅಲೆನ್ಸೋಲಿ, ಜೀನ್ಸ್ ಪ್ಯಾಂಟ್ಗಳಿರಲಿ ಖರೀದಿಸಿ ಭಾರಿ ರಿಯಾಯಿತಿ ಪಡೆಯಿರಿ. ಇನ್ನೊಂದು ಜಂಪ್ ಹಾಕೊಂಡ್ರೆ ನಾವು ತಲೆ ಕೆಡಿಸ್ಬೋದಿಲ್ಲ. ಅದಕ್ಕೆ ಒಟ್ಟ ತಲೆ ಕೆಡಿಸ್ಕೊ ಮತ್ತ ಕಿನಾಲ್ ದಂಡಿ ಇದ್ದಂತ ಮೋಟ್ರುಗಳಿಗೆಲ್ಲ ತ್ರಾಸ ಕೊಡ್ತಾ ಇರ್ತಾರೋ. ನಾವಂದ್ರೆ ಯಾವ ಕಾಲಕ್ಕೂ ನಮ್ಮ ರೈತ ಬಾಂಧವರ ನೀರಿಗೆ ತೊಂದರೆ ಕೊಟ್ಟು ಯಾವ್ದು ಅಂತ ಮಾಡಕ್ ಹೋಗುದಿಲ್ಲ. ಈ 2 ವಿಷಯ ಅಂದ್ರೆ ವಿರೋಧಿಗಳು ಬಹಳ ಅಪಪ್ರಚಾರ ಮಾಡಿ ಹೇಳ್ತಾರೋ. ವಿದ್ಯುತ್ ಇರ್ಬೋದು, ನೀರಿನ ವಿಚಾರದಲ್ಲಿ ತಾವೆಲ್ಲರೂ, ಯಾಕೆ ನಮ್ಮ ರೈತರು ಹೆಂಗಾರ ಬದುಕೋಲಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಭಾವಿಸ್ತು. ಯಾಕಂದ್ರೆ ರೈತ ಬಾಂಧವರು ಏನೊಂದು ಸಣ್ಣ ತಪ್ಪು ಮಾಡಿ ಏನಾಗೋದಿಲ್ಲ. ಯಾಕಂದ್ರೆ ಈ ದೇಶದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಬೇಕಾದಷ್ಟೆಲ್ಲ ಬ್ಯಾಂಕ್ ಲೋನ್ ತಗೊಂತ ಎಲ್ಲ ವಿದೇಶಕ್ಕೆ ಹೋಗಿದ್ದಾರೆ. ನಮ್ಮ ರೈತರು ಏನಾರು ಒಂದ್ ಜಂಪ್ ಹಾಕಿರಿ ಏನು ಜಗತ್ ಮುಳುಗುದಿಲ್ಲ. ನಮ್ಮ ರೈತರು ಏನಾರು ಒಂದ್ ಜಂಪ್ ಹಾಕಿರಿ ಏನು ಜಗತ್ ಮುಳುಗುದಿಲ್ಲ. ಏನಾರು ಒಂದ್ ಜಂಪ್ ಹಾಕಿರಿ ಏನು ಜಗತ್ ಮುಳುಗುದಿಲ್ಲ. ಅಥವಾ ಒಂದು ಕಿನಾಲ್ ಮೋಟರ್ ಹಾಕಿರಿ ಜಗತ್ತು ಮುಳುಗುದಿಲ್ಲ. ಅದಕ್ಕೆ ತಾವೆಲ್ಲರೂ ದಯಮಾಡಿ ಅವ್ರೇನು ವಿರೋಧಿಗಳು ಅಪಪ್ರಚಾರ ಮಾಡ್ತಾರೋ ಆ ಅಪಪ್ರಚಾರ ಒಟ್ಟ ತಲೆ ಕೆಡಿಸ್ಕೊಬೇಡ್ರಿ. ನಾವೆಲ್ಲರೂ ದೇವ್ರ ಸರಿಯಾಗಿ ಕೆಲಸ ಮಾಡಕ್ ಬಂದಿದೀವಿ. ತಾವೆಲ್ಲರೂ ನೀವು ನೋಡತ್ತಿರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಅಣ್ಣಾಸಾಹೇಬ್ ಜೊಲ್ಲೆ ಇರ್ಬೋದು, ನಾವಿರ್ಬೋದು, ನಾವೆಲ್ಲರೂ ನಮ್ಮ ವಿರೋಧಿಗಳು ಎಷ್ಟೇ ಟೀಕೆ ಮಾಡಿದ್ರು ನಾವು ಯಾವ್ದಕ್ಕೂ ತಲೆ ಕೆಡಿಸ್ಬೋದ, ಯಾವ್ದಕ್ಕೂ ಉತ್ತರ ಕೊಡದ ನಾವು ಸಮಾಧಾನಲಿ ಶಾಂತಲಿ. ಯಾಕಂದ್ರೆ ನಮ್ಗೆ ಯಾವ್ದು ಅಂಜಿಕಿಲ್ಲ, ಅಳಕಿಲ್ಲ, ನಮಗ್ ಭಯ ಇಲ್ಲ. ಯಾಕಂದ್ರೆ ಯಾರಿಗೆ ಅಂಜಿಕೆ ಅಳಕಿರ್ತೈತಿ ಅವ್ರು ಭಾಳ ಟೆನ್ಷನ್ ಮಾಡ್ಕೊಂಡು ಮಾತಾಡ್ತಾರೋ. ನಮಗೆ ಏನೋ ಅಂತದೇನು ಟೆನ್ಷನ್ ಇಲ್ಲ, ನಮಗೆ ಧೈರ್ಯ ಐತಿ. ಈ ಭಾಗದ ಎಲ್ಲ ರೈತ ಬಾಂಧವರು ನಮ್ಮನ್ನ ಕೈ ಹಿಡಿತಾರೆ ಅಂತೇಳಿ ವಿಶ್ವಾಸದಿಂದ ಅದಕ್ಕೆ ನಮ್ಗೆ ಯಾವುದೂ ಅಂಜಿಕೆ ಕೆಳಗಿಲ್ಲ. ತಮ್ಮ ಮುಂದೆ ಬಂದ ಕೇಸ್ ಎಲ್ಲ ಕಡೆ ನಾವು ಮತವನ್ನು ಕೇಳ್ತಾ ಇದೀವಿ. ತಾವೆಲ್ಲರೂ ವಿದ್ಯುತ್ ಸಹಕಾರಿ ಸಂಘ, ಯಾಕಂದ್ರೆ ದಿವಂಗತ ಅಪ್ಪನಗೌಡ ಸ್ಥಾಪಿಸಿದಂತ ಈ ವಿದ್ಯುತ್ ಸಹಕಾರಿ ಸಂಘನ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸುವಂತ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಮಾಡ್ತೀವಿ. ಅದಕ್ಕೆ ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ಸಾಕಷ್ಟು ವಿಚಾರ ನಮ್ಮ ವಿರೋಧಿಗಳೆಲ್ಲ ಎಷ್ಟು ಟೀಕೆ ಟಿಪ್ಪಣಿ ಬೈದೆಲ್ಲ ಮಾಡತ್ತಾರೋ ಅದು ನಾವು ಯಾವ ಕಾರಣಕ್ಕೂ ಯಾರನ್ನೂ ಬೇಯಕ್ ಹೋಗುದಿಲ್ಲ, ಯಾರನ್ನ ಟೀಕಾ ಮಾಡಕ್ ಹೋಗಲ್ಲ. ನಾವು ಇನ್ನೂ ಹುಕ್ಕೇರಿ ಒಳಗೆ ಎಲ್ಲ ಪತ್ರಿಕೆ ಮಾಧ್ಯಮದವ್ರು ಕೇಳಿ ಇಲ್ಲ ನಿಮ್ಗೆಲ್ಲ ವಿರೋಧ ಮಾಡತ್ತವ್ರು, ಟೀಕಾ ಮಾಡತ್ತಾರ. ನಾನ್ ನೋಡಪ್ಪ ಅವ್ರು ಇನ್ನೂ 1000 ಬೇಯಲಿ 10,000 ಬೇಯಲಿ ನಾವು ಅದಕ್ಕೆ ಉತ್ತರ ಕೊಡೋದಿಲ್ಲ, ತಲೆ ಕೆಟ್ಕೋದಿಲ್ಲ. ಅವ್ರು ಬೇಕಾದ್ರೆ ಬೇಯು ಹಾಕಿರ್ತೈತಿ, ಬೇಕೋತ ಹೋಗ್ಲಿ. ನಾವು ಮಾತ್ರ ಯಾರನ್ನೂ ಬೇಯ್ದಿಲ್ಲ, ಬೇಯು ಸಂಸ್ಕೃತಿ ನಮ್ದಿಲ್ಲ ಮತ್ತೆ ಹೇಳ್ಕೋದು. ಅದಕ್ಕೆ ಸುಮ್ಮನೆ ಯಾಕಂದ್ರೆ ಯಾವುದೋ ವಿಷಯ ತಗೊಂಡು ಈಗ ಮಾತಾಡಿದ್ರೆ ಜನ ನಂಬುದಿಲ್ಲ. ಯಾಕೆ ಮೊದಲೇ ಮಾತಾಡ್ಬೇಕಾಯ್ತು. ಈಗ ಅಂದ್ರೆ ಅವಕಾಶ ಇದ್ದಾಗೆಲ್ಲ ಮಾತಾಡಿ ಯಾರು ನಂಬುದಿಲ್ಲ. ತಾವು ದಯಮಾಡಿ, ಯಾಕಂದ್ರೆ ನಾವೆಲ್ಲ ಒಳ್ಳೆ ಅಭ್ಯರ್ಥಿನ ಅಂದ್ರೆ ನಾವು ಈ ಪ್ಯಾನೆಲ್ದಲ್ಲಿ ಹಾಕಿದೀವಿ. ತಾವೆಲ್ಲರೂ ಆಶೀರ್ವಾದ ಮಾಡಿದ್ರೆ ಮುಂದೆ ಒಳ್ಳೇದಾಗ್ತದೆ. ಯಾಕಂದ್ರೆ ಈಗ ನಮ್ಮ ಸರ್ಕಾರ ಅಂದ್ರೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸರ್ಕಾರ ಐತಿ. ಸರ್ಕಾರ ಇದ್ರೆ ಅವ್ರ ಕೆಲಸ ಮಾಡಕ್ಕೆ ಇನ್ನೂ ಬಹಳ ಅನುಕೂಲ ಆಗ್ತದೆ. ವಿದ್ಯುತ್ ಸಹಕಾರ ಸಂಘ ಸಾಕಷ್ಟು ದುಡ್ಡು ತಂದು ಹಾಕಿ ನಡೆಸಬೇಕಾಗ್ತೈತಿ. ಅದಕ್ಕೆ ಬಹಳ ಅವಶ್ಯಕತೆ ಐತಿ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ, ಅಣ್ಣಾಸಾಹೇಬ್ ಜೊಲ್ಲೆ ಅವ್ರ ನೇತೃತ್ವ ಎಲ್ಲ ಮಾಡಿದ್ರೆ ಆ ವಿದ್ಯುತ್ ಸಹಕಾರ ಸಂಘ ಇನ್ನೂ ಅನುಕೂಲ ಆಗ್ತೈತಿ. ಅವ್ರು ಮಾಡಿಗಿಂತ ಹೆಚ್ಚಿನ ಚಲೋ ಕೆಲಸ ಮಾಡಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ದೇವರ ಆಶೀರ್ವಾದದಿಂದ, ನಿಮ್ಮ ಆಶೀರ್ವಾದದಿಂದ ಖಂಡಿತ ನಮ್ಗೆ ಒಳ್ಳೇದಾಗ್ತೈತೆ ಅಂತ ಸಂಪೂರ್ಣವಾದಂತ ವಿಶ್ವಾಸ ಐತಿ. ನೋಡ್ರಿ, ಇವತ್ತೆಲ್ಲ ಇಷ್ಟು ಮಳೆ ಇದ್ರು ಎಲ್ಲರೂ ತಾವು ಇಷ್ಟು ಜನ ಈ ಭಾಗ ಗುಡ್ಗೇರಿ ಜಡಪಿ ವ್ಯಾಪ್ತಿ ಜನ ಸಾಕಷ್ಟು ಬಂದಿದ್ರಿ. ಅದಕ್ಕೆ ನಮ್ಗೆ ಒಂದೇ ವಿನಂತಿ, ಅಂದ್ರೆ ಗುಡ್ಗೇರಿ ಭಾಗದ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಜನರು ಎಲ್ಲರೂ ತಾವು ಅವ್ರಿಗೆ ಬಹಳ ಆಶೀರ್ವಾದ ಮಾಡಿದ್ರಿ. ಈ ಸಲ ನಮಗೆ ಹೆಚ್ಚಿನ ಆಶೀರ್ವಾದ ಮಾಡ್ಬೇಕು ಕಳಕಳಿಯಿಂದ ವಿನಂತಿ ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದ್ರೆ ಪ್ರತಿ ಸಲ ನಿಮ್ಮ ಆಶೀರ್ವಾದದಿಂದ ಅವ್ರ ಶಕ್ತಿ ಇತ್ತು. ಆದ್ರೆ ನೀವು ಈ ಸಲ ನಮಗೆ ಖಂಡಿತ ಆಶೀರ್ವಾದ ಮಾಡಕ್ಕೆ ಏನಾರ ತಪ್ಪು ತಡೆಗಳಾಗಿದ್ರೆ ಆ ತಪ್ಪುಗಳನ್ನು ಸರಿ ಮಾಡ್ಕೊಂಡು ಹೋಗುವಂತ ಪ್ರಾಮಾಣಿಕ ಕೆಲಸ ಮಾಡ್ತೀವಿ. ಯಾರು ನಮ್ಮ ಕಡೆ ತಪ್ಪಾಗಿದ್ರೆ
ಅದಕ್ಕೆ ಯಾಕಂದ್ರೆ ನಾವು ಇದೆಲ್ಲ ಅಂದ್ರೆ ನಾವು ಯಾವುದೋ ತಪ್ಪುತಡೆಗಳು ಆಗಿದ್ರೆ ಅವನ್ನೆಲ್ಲ ಸರಿಯಾಗಿ ಮಾಡ್ಕೊಂಡು ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಈಗೇನು ನಾವೆಲ್ಲ ಅಂತಾರೆ, ಯಾಕಂದ್ರೆ ನಾವು ನಿಮ್ಮ ತಾಲೂಕಿನ 15 ಜನ ನಿಲ್ಸಿದ್ವಿ, ಅವ್ರನ್ನ ಗೆಲ್ಲಿಸಿ ಚೇರ್ಮನ್ ಮಾಡಿ ನಿಮ್ ಕೈಗೆ ಕೊಟ್ಟು ಹೋಗ್ತೀವಿ. ನಾವು ದಿವಸ ಕುಂತ ಇಲ್ಲಿ ಯಾರಿಗೂ ಕಿರಿಕಿರಿ ಮಾಡುದಿಲ್ಲ, ಅಥವಾ ಏನೋ ನಮ್ ಕರೆಂಟ್ TC ಸುಟ್ಟೈತೆ ಅಂತೇಳಿ ಕಾಡ್ಸಕ್ ಹೋಗುದಿಲ್ಲ, ವೈರ್ ಎಳಿದೈತೆ ಅಂದ್ರೂ ಕಾಡ್ಸಕ್ ಹೋಗಲ್ಲ. ನಿಮ್ಮವ್ರನ್ನ ಗೆಲ್ಲಿಸಿ ನಿಮ್ಮ ಪಾದಲ್ಲೇ ನಿಮ್ಮ ಪದರಿ ಹಾಕಿ ಹೋಗ್ತೀವಿ. ಅದಕ್ಕೆ ನಾವು ಬಂದು ನಾವು ಯಾರು ಇಲ್ಲಿ ಚೇರ್ಮನ್ ಆಗತ್ತಿಲ್ಲ, ಯಾರು ನಮ್ಮ ಮಕ್ಕಳು ಆಗತ್ತಿಲ್ಲ, ಯಾರು ಆಗತ್ತಿಲ್ಲ. ಅದಕ್ಕೆ ನಾವೆಲ್ಲರೂ ಅಂದ್ರೆ ನಿಮಗೆ ಅಧಿಕಾರ ಕೊಟ್ಟು ನಿಮ್ಮ ಸೇವೆ ಮಾಡ ಅಂತ ನಿಮ್ಮ ಜನನ ನಿಮ್ ಕೈ ಕೊಟ್ಟು ಹೋಗ್ತೀವಿ. ಅದಕ್ಕೆ ದಯಮಾಡಿ ತಾವೆಲ್ಲರೂ ಇದೊಂದು ದೊಡ್ಡ ಅವಕಾಶ ಸಿಕ್ಕತಿ. ಯಾಕಂದ್ರೆ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರು ಬಹಳ ಕಡೆ ಭಾಷಣದಾಗ ಅವ್ರೊಂದು ಕಥೆ ಹೇಳಿದ ತಾವೆಲ್ಲ ಟಿವಿಯಾಗಿ ನೋಡಿರ್ಬೇಕು. ಯಾಕಂದ್ರೆ ದೇವರು ನಿಮ್ಗೊಂದು ಅವಕಾಶ ಕೊಟ್ಟಿದ್ದಾನೋ, ಈ ಅವಕಾಶ ಖಂಡಿತ ನಾವು ಕಳ್ಕೋದು ಬೇಡ. ಯಾಕಂದ್ರೆ ನಾವು ಏನೆಲ್ಲ ಟೀಕೆ ಟಿಪ್ಪಣಿ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಯಾಕಂದ್ರೆ ನಾವು ಏನು ಮಾಡಿದ ಕೆಲಸ ಅದನ್ನ ಹೇಳ್ಕೊ ಮುಂದೆ ಏನು ಮಾಡ್ತೀವಿ ಅನ್ನೋದು ನಾವು ಹೇಳಬೇಕು. ಅವ್ರು ಮುಂದೆ ಏನು ಮಾಡೋದು ಹೇಳಕತ್ತೆ ಎಲ್ಲ ಬರೀ ಬೇಯಕ ಶುರು ಮಾಡಿದ. ಅದಕ್ಕೆ ಮುಂದೆ 5 ವರ್ಷದೊಳಗೆ ದೇವ್ರ ಅವಕಾಶ ಕೊಟ್ರೆ ಈ ವಿದ್ಯುತ್ ಸಹಕಾರಿ ಸಂಘದ ಮುಖಾಂತರ ಈ ಭಾಗದಲ್ಲಿರುವಂತ ರೈತರು ನಾವು ಏನು ಸೇವಾ ಮಾಡ್ತಾ ಅನ್ನೋದು ಅಂತ ಹೇಳಬೇಕಾಗ್ತೈತೆ. ಯಾಕಂದ್ರೆ ನಿರಂತರ ಜ್ಯೋತಿ ಇರ್ಬೋದು, ಬಹಳ ಸಾಕಷ್ಟು ಅನೇಕ ಅಂದ್ರೆ ಯೋಜನೆಗಳು ಇಂಥವೆಲ್ಲ ತರ್ತು ಅಂತೇಳಿ ಅವ್ರು ಹೋಟ್ ಕೇಳಿದ್ರೆ ಒಳ್ಳೇದಾಗ್ತೈತೆ. ನಮ್ಮ ವಿರೋಧಿಗಳು ನಾನು ವಿನಂತಿ ಮಾಡ್ಕೋತೀನಿ. ಮತ್ತು ದಯಮಾಡಿ ತಾವೆಲ್ಲರೂ ಯಾಕಂದ್ರೆ ಇದನ್ನ ಬಿಟ್ಟು ತಾವು ಒಳ್ಳೆ ಕೆಲಸ ಮಾಡಕ್ ಪ್ರಯತ್ನ ಮಾಡತ್ತೆ ಹೇಳ್ತೀನಿ. ಯಾಕಂದ್ರೆ ಸುಮ್ಮನೆ ಒಬ್ಬರನ್ನ ಬೇಯ್ದ್ರಿಂದ ಟೀಕಾ ಮಾಡೋದ್ರಿಂದ ನಿಮಗೂ ಒಳ್ಳೇದಲ್ಲ, ಈ ನಾಡಿನ ಜನತೆಗೂ ಒಳ್ಳೇದಲ್ಲ, ನಮಗೂ ಒಳ್ಳೇದಲ್ಲ. ಅದಕ್ಕೆ ದಯಮಾಡಿ ತಾವು ಸಾಕಷ್ಟು ಅದಕ್ಕೆ ರಾಜಕೀಯ ಮಾಡಿದಿರಿ. ದಯಮಾಡಿ ತಾವು ಈ ವಿಚಾರದಾಗ ಖಂಡಿತ ಅಂದ್ರೆ ಒಳ್ಳೆ ಕೆಲಸ ಮಾಡೋದ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡ್ರಿ, ನಾವು ಒಳ್ಳೆ ಕೆಲಸ ಮಾಡಕ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳುತ್ತಾ ವಿದ್ಯುತ್ ಸಹಕಾರ ಸಂಘದಲ್ಲಿ ತಾವೆಲ್ಲರೂ ನಮಗಂದ್ರ ಆಶೀರ್ವಾದ ಮಾಡಿ ಸಂಪೂರ್ಣವಾದಂತ ವಿಶ್ವಾಸ ಇದೆ. ಇದರ ಜೊತೆ DCC ಬ್ಯಾಂಕ್ ಒಂದು ವಿಚಾರ ನಮಗೆ ಹೇಳಬೇಕಾಗ್ತದೆ.